ನಮಸ್ಕಾರ ವೀಕ್ಷಕರೇ, ಸವಿರುಚಿ ಕುಕಿಂಗ್ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಲಾಗ್ ಮಾಡ್ಬೇಕಂತ ಮಾಡೀನಿ ರೀ. ನಾ ಏನೇನು ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ನೋಡಿರಿ, ಇವತ್ತಿನ ಲಾಗ್ದಾಗ ರೀ ಮುಂಜಾನೆ ಹಿಡಿದು ಸಂಜೆ ತನಕ ಏನೇನಿರುತ್ತೆ ನಾನು ನಿಮಗೆ ತೋರಿಸ್ತೀನಿ ರೀ. ಬರ್ರಿ. ಈ ಮುಂಜಾನೆ 6 ಗಂಟೆ ರೀ. 6 ಗಂಟೆಗೆ ನಾ ಎದ್ದೀನಿ ರೀ. ಎದ್ದು ಈಗ ಬಾಗ್ಲ ತೆರಿತೀನಿ ರೀ. ಈಗ ತೆರೆದು ಕಸ ಗಿಸ ಎಲ್ಲ ಹುಡುಗಿ ಬಾಗಿಲ ಈಗಲ ಎಲ್ಲ ತೊಳ್ಕೊಂಡು ಹಸ್ಲ ತೊಳ್ಕೊಂಡು ಒಟ್ಟು ಕ್ಲೀನ್ ಮಾಡಿ ಮನೆ ಒರೆಸಿ ಎಲ್ಲ ಮಾಡ್ತೀನಿ ನೋಡ್ರಿ. ಈಗೆಲ್ಲ ಕಸ ಗಿಸ ಎಲ್ಲ ಹುಡುಕ್ತೀನಿ ರೀ. ಈಗ ಮಾಡತ್ತೀನಿ ನೋಡ್ರಿ. ಎಲ್ಲ ನಂದು ಇವತ್ತು ರೀ ಮೊದಲನೇ ಲಾಗ್ ರೀ. ಫಸ್ಟ್ ಟೈಮ್ ಮಾಡತ್ತೀನಿ ರೀ. ತಪ್ಪಾದ್ರೆ ಕ್ಷಮಿಸ್ರಿ. ನೋಡ್ರಿ ನಾ ಹೆಂಗೆ ಮಾಡ್ತೀನಿ ಅನ್ನೋದು ನೋಡಿ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಆರಿ. ಹೆಂಗೆ ಮಾಡ್ತೀನಿ ಅನ್ನೋದು ನೀವು ನೋಡಿರಿ. ಈಗೆಲ್ಲ ಕಸ ಗಿಸ ಎಲ್ಲ ಹುಡುಗಿರಿ ಕ್ಲೀನ್ ಮಾಡ್ಕೊಂಡು ಎಲ್ಲ ಇದು ಮಾಡಿ ನಾ ಸ್ನಾನ ಅದು ಮಾಡ್ಬೇಕ್ರಿ. ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಅದು ಮಾಡ್ತೀನಿ ರೀ. ಇವಾಗೆಲ್ಲ ನನ್ನ ಕೆಲಸ ಈಗ ಮುಗಿತದ್ರಿ. ಈಗ ಹಾಗೆ ಸ್ನಾನಗಿನ ಎಲ್ಲ ಮಾಡಿ ಪೂಜೆ ಗೀಜೆ ಎಲ್ಲ ಮಾಡತ್ತೀನಿ. ದೇವ್ರ ಅದೆಲ್ಲ ತೊಳೆದೀನಿ ರೀ. ರಂಗೋಲಿ ಹಾಕಾಕತ್ತೀನಿ ರೀ. ಎಲ್ಲ ಮಾಡಿ ದೀಪ ಅದು ಹಚ್ತೀನಿ ರೀ. ಮತ್ತು ಹೊಸ್ಲಾದು ತೊಳೆಯಾಕತ್ತೀನಿ ರೀ, ಒರ್ಸಾಕತ್ತೀನಿ ರೀ. ಮೊದಲೇ ಎಲ್ಲ ಕ್ಲೀನ್ ಮಾಡೀನಿ. ಮತ್ತು ಜಳಕ ಮಾಡೋದ್ಬೇಕು ಮತ್ತೊಮ್ಮೆ ಎಲ್ಲ ಚಂದ ಕ್ಲೀನ್ ಮಾಡಿ ರಂಗೋಲಿ ಹಾಕ್ತೀನಿ ರೀ. ಎಲ್ಲ ಶಿಸ್ತೆಲ್ಲ ಇದು ಮಾಡಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ವಿಭೂತಿ ಹಚ್ತೀವಿ ರೀ ನಾವು. ಹೊಸ್ತಲ್ಕ ವಿಭೂತಿ ಅದೆಲ್ಲ ಹಚ್ಚಿ ಅರ್ಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕ್ತೀನಿ ರೀ. ನನಗೆ ಭಾಳ ರಂಗೋಲಿ ಅಂತ ಬರೋದಿಲ್ಲ ರೀ. ಹೀಗಾಗಿ ನಾನು ಅಷ್ಟೇ ಸಿಂಪಲ್ಲಾಗಿ ರಂಗೋಲಿ ಹಾಕ್ತೀನಿ ರೀ. ಯಾಕಂದ್ರೆ ದಿನಂಪ್ರತಿ ಹೊಸ್ತಲ ಮೇನ್ ರೀ. ಹೊಸ್ತಲ ಅಂದ್ರೆ ಲಕ್ಷ್ಮಿ ಇದ್ದಂಗೆ. ಹೀಗಾಗಿ ಲಕ್ಷ್ಮಿಗೆ ನಾವು ಬರಮಾಡ್ಕೋಬೇಕಾದ್ರೆ ನಾವು ಹೊಸ್ತಲ ಪೂಜೆ ಮಾಡ್ಬೇಕ್ರಿ. ದಿನಾಲು ಮುಂಜಾನೆ ಹೊಸ್ತಲ ಪೂಜೆ ಮಾಡಿ ನಾವು ದೇವ್ರ ಮುಂದೆ ದೀಪ ಹಚ್ಚಿ ಊದುಬತ್ತಿ ಬೆಳಗ್ತೀವಿ ರೀ, ಗಂಟೆ ಬಾರಿಸಿ. ಈಗ ದೇವ್ರ ಮುಂದೆ ಊದುಬತ್ತಿ ಹಚ್ಚಾಕತ್ತೀನಿ ನೋಡ್ರಿ. ಮೊದಲು ಎಲ್ಲ ಪೂಜೆ ಗೀಜೆ ಆದ ನಂತರನೇ ನಾವೆಲ್ಲ ಮಾಡೋದ್ರಿ. ಮೊದಲಿಗೆ ಪೂಜೆನೇ ರೀ. ಈಗ ನಂದು ಈಗ ಪೂಜೆ ಎಲ್ಲ ಮುಗೀತು ರೀ. ಈಗ ಚಹಾ ಕೆಟ್ಟೀನಿ ರೀ. ನಮ್ಮ ಮನೆಯವ್ರೆ ಎಲ್ಲ ಮಕ್ಕಳದೆಲ್ಲ ಈಗ ಎದ್ದು ಫ್ರೆಶ್ ಅಪ್ ಆಗಿ ಬಂದಿರ್ತಾರೆ ರೀ. ಹೀಗಾಗಿ ಎಲ್ಲರಿಗೆ ಒಮ್ಮೆ ಚಹಾ ಸೋಸ್ಕೆ ಕೊಡ್ತೀನಿ ರೀ. ಈಗ ಚಹಾ ರೆಡಿ ಆದ ಬಳಿಕ ಎಲ್ಲರಿಗೆ ಸೋಸಿ ಕೊಡ್ತೀನಿ ರೀ. ತಾವು ಕುಡಿತಾರೆ ರೀ. ಈಗ ಇಟ್ಟೀನಿ ನೋಡಿರಿ. ಚಹಾ ಪುಡಿ ಸಕ್ಕರೆ ಎಲ್ಲ ಹಾಕೀನಿ. ಕುದಿಯಾಕತ್ತದ ನೋಡ್ರಿ. ಕುದಿಯಾಕತ್ತದ್ರೆ ನಾವು ಅದ್ರೊಳಗೆ ಹಾಲು ಹಾಕಲ್ರಿ. ನಾವು ಮ್ಯಾಲೆ ಹಾಲು ಹಾಕೊಂಡು ಕುಡಿತೀವಿ. ಈಗ ಅದ್ರೊಳಗೆ ಹಾಕಿ ಕುದಿಸಿದ್ರೆ ಭಾಳ ಸುಡ್ತದ್ರಿ. ಹೀಗಾಗಿ ನಮ್ಮ ಮಕ್ಕಳು ಸ್ವಲ್ಪ ಆರಿದ್ದೆ ಕುಡಿತಾರೆ. ಹೀಗಾಗಿ ನಾ ಮ್ಯಾಲೆ ಹಾಲು ಹಾಕಿ ಕೊಡ್ತೀನಿ ರೀ. ಅವು ಕಾಸಿಟ್ಟಿರ್ತೀನಿ ರೀ ಹಾಲು. ಈಗ ಯಾರ್ಯಾರು ಬರ್ತಾರೆ ಅವ್ರಿಗೆ ಒಬ್ಬೊಬ್ರಿಗೆ ಸೋಸಿ ಕೊಟ್ಬಿಡ್ತೀನಿ ರೀ. ಮೊದಲು ನಮ್ಮ ಮನೆಯವ್ರಿಗೆ ಕೊಡ್ತೀನಿ ರೀ. ಅವ್ರು ಹಾಗೆ ಕುಡ್ಕೋತಿರ್ತಾರೆ. ಹಾಗೆ ಇವರು ಬರ್ತಾರೆ, ಇವ್ರಿಗೂ ಹಾಕಿ ಕೊಡ್ತೀನಿ. ಮತ್ತು ಹಾಗೆ ಎಲ್ಲ ಆದ ಬಳಿಕ ಹಾಲು ಕಾಸಕ್ಕೆ ಇಟ್ಟೀನಿ ನೋಡಿರಿ. ಚಿಕ್ಕಡೆ ಹಾಲು ಹಾಕಿ ಕೊಡ್ತೀನಿ ರೀ. ನಮ್ಮದು ಒಂದು ಸ್ವಂತ ಹೋಟೆಲ್ ಅದ ರೀ. ಈಗ ನಾವು ಅಲ್ಲಿಗೆ ಹೊಂಟೀವಿ ರೀ. ನಾವು ಅಲ್ಲಿ ಹೋಗ್ಬೇಕಾದ್ರೆ ಸಿದ್ದರಾಮೇಶ್ವರ ಗುಡಿ ನಮಗೆ ಹತ್ತದ ರೀ. ಹೀಗಾಗಿ ನಾವು ಅಲ್ಲಿ ಕೈ ಮುಗಿದು ಮೊದಲಿಗೆ ಅಲ್ಲಿ ಕೈ ಮುಗಿದ ಕ್ಷಣ ನಾವು ಹೋಟೆಲ್ಗೆ ಹೋಗ್ತೀವಿ ರೀ. ಹೋಟೆಲ್ಗೆ ಹೋಗಿ ಬಾಗ್ಲಾದ ತೆಗೆದು ಎಲ್ಲ ಅಲ್ಲಿದು ಇಲ್ಲಿ ಹೆಂಗೆ ಮಾಡೀನಿ ಕಸ ಗಿಸ ಎಲ್ಲ ಹುಡುಗಿ ರಂಗೋಲಿ ಅದು ಹಾಕಿ ಹೊಸ್ತಲ ಪೂಜೆ ಅದೆಲ್ಲ ಮಾಡ್ತೀನಿ ರೀ. ಅಲ್ಲಿ ಗೋಗಳು ಬರ್ತಾವೆ ರೀ, ಆಕಳುಗಳು ಬರ್ತಾವೆ. ಅಲ್ಲೇ ಬಾಜುಕಿನ ಅದಾವೆ ರೀ ಆಕಳ. ನಾವು ಏನಾರೇ ಉಳಿದ್ರೆ ಮಾಡಿದ್ರೆ ಹಾಕಿರ್ತೀವಿ ರೀ. ಚಪಾತಿ ಅಕ್ಕಿ ಇಂಥವೆಲ್ಲ ಹಾಕ್ತೀವಿ ರೀ. ಬರ್ತಾವೆ ರೀ, ಅವು ಕೊಡ್ತಾರಂಥೇಳಿ. ಹೀಗಾಗಿ ಭಾಳಷ್ಟು ಆಕಳುಗಳು ಬರ್ತಾವೆ. ಈಗ ಒಂದೇ ಅದ್ರ ನಿಮ್ಮ ಮುಂದೆ. ನನಗೆ ಉಳ್ಕಿದ್ದೆಲ್ಲ ಆಕಳದ್ದು ನನಗೆ ತಕ್ಕೊಳಕ್ಕೆ ಆಗಲಿಲ್ಲ ರೀ ವಿಡಿಯೋ. ಹೀಗಾಗಿ ಈಗ ಅದಕ್ಕೆ ಹಾಕಿ ಈಗ ಎಲ್ಲ ಪೂಜೆ ಗೀಜೆ ಅಲ್ಲಿನೂ ಸೇಮ್ ಇಲ್ಲಿ ಹೆಂಗೆ ಮಾಡೀನಿ ಅಲ್ಲಿನೂ ಹಿಂಗೆ ಮಾಡ್ತೀನಿ ರೀ. ಹೀಗಾಗಿ ನನಗೆ ತಕ್ಕೊಳಕ್ಕೆ ಟೈಮ್ ಸಿಕ್ಕಿಲ್ಲ ರೀ. ಒಂದಿನ ಅದನ್ನು ತೆಗೆದು ತೋರಿಸ್ತೀನಿ ನಿಮಗೆ. ಈಗ ಆಕಳಿಗೆ ಒಂದು ಸ್ವಲ್ಪ ಏನಾರು ಕೊಟ್ಟು ನಮ್ದು ಅಡುಗೆ ನಾವು ಶುರು ಮಾಡ್ತೇವೆ ರೀ. ಎಲ್ಲ ಕಾಯಿಪಲ್ಲೆ ಗೀಪಲ್ಲೆ ಎಲ್ಲ ಹೋಳಿ ಮಾಡಿ ಈಗ ಬದ್ನಿಕಾಯಿ ಪಲ್ಯ ಮಾಡ್ಲಾತ್ತದ ನೋಡಿರಿ. 2 ಥರ ಪಲ್ಯ ಕೊಡ್ತೀವಿ ರೀ. ಈ ಬದ್ನಿಕಾಯಿ ಪಲ್ಯಕ್ಕೆ ಎಣ್ಣೆ ಹಾಕ್ಯಾರ ರೀ. ಮತ್ತು ಕರಿಬೇವ ಮತ್ತು ಉಳ್ಳಾಗಡ್ಡಿ ಹಾಕಿವ್ ನೋಡಿರಿ. ಉಳ್ಳಾಗಡ್ಡಿ ಹಾಕೀನಿ ರೀ. ಈ ಉಳ್ಳಾಗಡ್ಡಿ ಫ್ರೈ ಆಗ್ಬೇಕು ರೀ. ಹೋಟೆಲ್ಕಂದ್ರೆ ಸ್ವಲ್ಪ ಜಾಸ್ತಿನೇ ಹತ್ತದ ರೀ ಪಲ್ಯ. ಹೀಗಾಗಿ ಮಾಡ್ಲಾತ್ತೀವಿ ನೋಡ್ರಿ. ನಾವು 2 kg 3 kg 4 kg ತನಕ ಮಾಡ್ತೀವಿ ರೀ. ಆರ್ಡ್ರ್ ಅದು ಇರ್ತಾವೆ ರೀ ನಮಗೂ. ಆರ್ಡ್ರ್ ಬಂದು ಅಂದ್ರೆ 5-5 kg ಪಲ್ಯನೂ ಮಾಡ್ತೀವಿ ರೀ.
ಕೊಬ್ಬರಿ ಪೌಡ್ರ್ ಹಾಕಕತ್ತೀವಿ ನೋಡ್ರಿ, ಕೊಬ್ಬರಿ ಪುಡಿ. ಬದ್ನಿಕಾಯಿ ಪಲ್ಯಕ್ಕೆ ಕೊಬ್ಬರಿ ಹಾಕಿದ್ರೆ ಚಂದ ಟೇಸ್ಟ್ ಬರ್ತದೆ ರೀ, ಫ್ಲೇವರು ಚಂದ ಬರ್ತದೆ ರೀ. ಇದೆಲ್ಲ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ. ಕೊಬ್ಬರಿ ಪೌಡ್ರ್ ಕೆಂಪು ಆಗ್ಬೇಕ್ರಿ. ಸ್ವಲ್ಪ ಬೇಯಕತ್ತಾವ ನೋಡ್ರಿ ಉಳ್ಳಾಗಡ್ಡಿ. ಈ ಬದ್ನಿಕಾಯಿ ಪಲ್ಯ ರೀ ನಾವು ಈ ಸದ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡಾಕತ್ತೀವಿ ರೀ. ಈಗ ಅರ್ಶಿಣ ಪುಡಿ ಹಾಕಿದ್ರೆ ನೋಡ್ರಿ, ಯಾಕಂದ್ರೆ ಮಸಾಲೆ ಖಾರ ಕೆಂಪು ಖಾರ ಹಾಕಿ ಮಾಡ್ತಿದ್ದೇವೆ ರೀ ಬದ್ನಿಕಾಯಿ ಪಲ್ಯ ಎವ್ರಿ ಟೈಮ. ಒಂದೊಂದು ಸರಿನೂ ಹಸಿರು ಬದ್ನಿಕಾಯಿ ಇದ್ದು ಅಂದ್ರೆ ಹಸಿ ಮೆಣಸಿನ್ಕಾಯಿನೇ ಹಾಕ್ತೀವಿ ರೀ, ಚಂದನೂ ಆಗ್ತದ ಮತ್ತು ಟೇಸ್ಟು ಕೊಡ್ತದೆ ರೀ. ಈಗ ಟೊಮೆಟೊ ಹಾಕ್ಯದ ನೋಡ್ರಿ, ಅಂದ್ರೆ ವೆರೈಟಿ ಆಗ್ಬೇಕಂತ ಹೇಳಿ ಹಸಿ ಮೆಣಸಿನ್ಕಾಯಿನೂ ಹಾಕಿ ಒಮ್ಮೊಮ್ಮೆ ಮಾಡ್ತೀವಿ ರೀ. ಎಲ್ಲ ಪಲ್ಯ ವೆರೈಟಿನೇ ರೀ, ದಿನಂಪ್ರತಿ ಚೇಂಜ್ ಆಗ್ತಿರ್ತದೆ ರೀ ಪಲ್ಯ. ಒಂಥರ ಕಾಳು ಒಂಥರ ಕಾಯಿ ಪಲ್ಯ ಮಾಡ್ತೀವಿ ರೀ. ಈಗೆಲ್ಲ ಬೆಂದವ್ರಿ. ಈಗ ಹಸಿ ಮೆಣಸಿನ್ಕಾಯಿ ಮಿಕ್ಸಿ ಮಾಡ್ಕೋಬೇಕ್ರಿ. ಮಿಕ್ಸಿ ಮಾಡ್ಲತ್ತೀನಿ ರೀ ಈಗ ಅಗ್ದಿ ಪೇಸ್ಟ್ ಥರ ಆಗ್ಬೇಕ್ರಿ, ಅಂದ್ರೆ ಚಂದ ಆಗ್ತದೆ ಪಲ್ಯ. ಮಿಕ್ಸಿ ಮಾಡಿ ಈಗ ಇದ್ರಾಗ ಹಾಕಿದ್ ನೋಡ್ರಿ ಬುಟ್ಟ್ಯಾಗ. ಅದನ್ನ ಚಂದ ಹಸಿ ವಾಸನೆ ಹೋಗೋತನ ಚಂದ ಫ್ರೈ ಮಾಡ್ಬೇಕ್ರಿ. ಫ್ರೈ ಆದ ಬಳಿಕ ಎಲ್ಲ ಹಸಿ ವಾಸನೆ ಹೋಗ್ತದೆ ರೀ, ಚಂದ ಆಗ್ತದೆ. ಆಮೇಲೆ ಬದ್ನಿಕಾಯಿ ಹೋಳಿ ಇಟ್ಟೀವಿ ರೀ, ಸಣ್ಣ ಹೋಳ್ಬೇಕ್ರಿ ಬದ್ನಿಕಾಯಿ. ಹೋಳೋದೇನು ನಾ ತಗೊಂಡಿಲ್ಲ ರೀ. ಈಗ ಬದ್ನಿಕಾಯಿ ಹಾಕಕತ್ತೀವಿ ನೋಡ್ರಿ. ಎಳೆವು ಹಸಿರು ಕಲರ್ ಬದ್ನಿಕಾಯಿ ಅದಾವೆ ರೀ, ಜವಾರಿ. ಇವೆಲ್ಲ ಬದ್ನಿಕಾಯಿ ಎಣ್ಣೆಗೆ ಫ್ರೈ ಮಾಡ್ಬೇಕ್ರಿ. ಈಗ ಏನೆಲ್ಲ ಹಾಕಿರ್ತೀವಲ್ಲ ರೀ, ಉಪ್ಪು ಅದ್ರ ರುಚಿಗೆ ತಕ್ಕಷ್ಟು ಉಪ್ಪು ಬೇಕ್ರಿ, ಹಾಕ್ಬೇಕ್ರಿ. ಈಗ ತಿರುಗ್ಬೇಕ್ರಿ ಚಂದಾಗಿ, ಎಲ್ಲ ಚಂದ ಕಲಿಬೇಕ್ರಿ. ಒಟ್ಟು ಎಲ್ಲ ಖಾರ ಅದು ಎಲ್ಲ ಕಡೆ ಬದ್ನಿಕಾಯಿ ಹತ್ತಬೇಕು, ಚಂದಾಗಿ ತಿರುಗ್ಬೇಕ್ರಿ. ಆದ್ರೆ ಜಾಸ್ತಿ ನೀರು ಅದು ಹಾಕಬಾರ್ದು, ಎಣ್ಣೆಗೆ ಉಮ್ಗಾಯಿಸ್ಬೇಕು. ಚಂದ ಆಗ್ತದೆ ರೀ ಪಲ್ಯ, ಫ್ಲೇವರು ಮಸ್ತ್ ಬರ್ತದೆ. ನಾವು ಸಿಂಪಲ್ಲಾಗಿ ಪಲ್ಯ ಮಾಡ್ತೀವಿ ರೀ, ಜಾಸ್ತಿ ಮಸಾಲೆ ಗಿಸಾಲೆ ಆ್ಯಡ್ ಮಾಡಲ್ರಿ. ಹೀಗಾಗಿ ಚಂದ ಮನ್ಯಾಗ ಹೆಂಗೆ ಮಾಡ್ತಾರೆ ಅದೇ ಥರ ನಾವು ಊಟ ಕೊಡ್ತೀವಿ ರೀ. ಮನ್ಯಾಗ ಹೆಂಗೆ ಮಾಡ್ತಾರೆ ಅದೇ ಥರ ನಾವು ಮಾಡ್ತೀವಿ ರೀ. ಮಸಾಲೆ ಜಾಸ್ತಿ ಎಣ್ಣೆ ಜಾಸ್ತಿ ಹಾಕಂಗಿಲ್ಲ ರೀ ನಾವು, ಮಸಾಲೆನೇ ಹಾಕಂಗಿಲ್ಲ. ಒಟ್ಟು ಎಣ್ಣೆನೂ ನೋಡಿ ಹಾಕ್ತೀವಿ ರೀ. ಯಾವ್ಯಾವ ಪಲ್ಯಕ್ಕೆ ಎಷ್ಟು ಹಾಕ್ಬೇಕು ಅಷ್ಟು ಹಾಕಿರ್ತೀವಿ ರೀ. ಮನ್ಯಾಗ ಯಾವ ಥರ ಮಾಡ್ತಾರೆ ಅದೇ ಥರ ಮಾಡ್ತೀವಿ ರೀ. ಈಗ ನೋಡಿರಿ ಎಲ್ಲ ಚಂದ ಕುದಿಯಾಕತ್ತದ ನೋಡ್ರಿ ಬದ್ನಿಕಾಯಿ. ನೀರು ಹಾಕಿ ಸ್ವಲ್ಪ 2 ಕಾಳು ನೀರು ಹಾಕಿ ಮುಚ್ಚಿಡ್ಬೇಕು ರೀ, ಚಂದ ಕುದಿತಾವೆ ರೀ. ಸ್ವಲ್ಪ ಮೆತ್ತಗಾಗ್ಬೇಕ್ರಿ ಅಷ್ಟೇ. ಚಂದ ಇದು ಮಾಡಿ ಫ್ರೈ ಮಾಡ್ಬೇಕ್ರಿ. ಈಗ ತಿರುವಾಕತ್ತೀನಿ ನೋಡ್ರಿ. ಒಮ್ಮೊಮ್ಮೆ ನಾ ಮಾಡ್ತೀನಿ ರೀ, ಒಮ್ಮೊಮ್ಮೆ ನಮ್ಮ ಮನೆಯವ್ರು ಮಾಡ್ತಾರೆ ಪಲ್ಯ. ಹೀಗಾಗಿ ಇಬ್ಬರದು ಕೈ ಒಂದೇ ರುಚಿ ಬರ್ತದೆ ರೀ. ಎಲ್ಲರೂ ನಂಬಲ್ಲಿ ಉಂಡೋರೆಲ್ಲ ಸೂಪರ್ ಅಂತ ಹೇಳಿ ಹೋಗ್ತಾರೆ ರೀ. ಈ ಕೊತ್ತಂಬರಿ ಸಣ್ಣಗೆ ಹೋಳಿದ ಕೊತ್ತಂಬರಿ ಹಾಕ್ಯದ ನೋಡ್ರಿ. ಕೊತ್ತಂಬರಿ ಹಾಕಿ ಈಗ ಶೇಂಗಾ ಕುಟ್ಟಿದ ಶೇಂಗಾ ರೀ, ಶೇಂಗಾದ ಪುಡಿ ಹಾಕ್ಬೇಕ್ರಿ. ಶೇಂಗಾದ ಪುಡಿ ಹಾಕಿದ್ರೆ ಚಂದ ಹೆಸರು ಚಟ್ಟ ಆಗ್ತದೆ ರೀ, ಚಂದ ರಸ ಆಗ್ತದೆ ರೀ. ಒಬ್ಬೊಬ್ರು ಬದ್ನಿಕಾಯಿ ತಿಲ್ಲಾರ್ದವರು ರಸ ಹಚ್ಕೊಂಡು ಉಣ್ತಾರೆ ರೀ. ಹೆಂಗೆ ನೋಡ್ರಿ ಹೆಂಗೆ ಆಗ್ಯದ ಪಲ್ಯ, ಕಾಣ್ಸಕ್ಕಾರ ಹೆಂಗೆ ಆಗ್ಯದ, ಟೇಸ್ಟು ಹಾಗೆ ಇರ್ತದೆ ರೀ, ಚಂದ ಇರ್ತದೆ. ನೀವು ಹೆಂಗೆ ಆಗ್ಯದ, ನಮ್ಮ ವ್ಲಾಗ್ ಹೆಂಗೆ ಆಗ್ಯದ ಕಮೆಂಟ್ ಒಳಗೆ ತಿಳಿಸ್ರಿ. ನನಗಾದ್ರೆ ವಾರನ್ಯಾಗ 3 ಹಾಕಿರ್ತೀನಿ ರೀ ವ್ಲಾಗ್, ಇಲ್ಲಿಲ್ಲಂದ್ರೆ 2 ಹಾಕಿರ್ತೀನಿ ರೀ. ಯಾಕಂದ್ರೆ ನಾನು ಸ್ವಲ್ಪ ಬಿಜಿ ಇರ್ತೀನಿ. ನೀವು ವ್ಲಾಗ್ ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ಪಲ್ಯ ಮಾಡೋದು ಮುಗೀತು ರೀ, ಅದು ಕುದ್ದದ ನೋಡ್ರಿ ಪಲ್ಯ. ಈಗ ಹೆಂಗೆ ಆಗ್ಯದ, ಸೂಪರ್ ಆಗ್ಯದ ರೀ. ಕಲರ್ ಗಿಲರ್ ಸೂಪರ್ ಬಂದದ. ಈಗ ಇದು ತೆಗೆದಿಟ್ಟದ ರೀ. ಈಗ ನೋಡಿರಿ ಹೆಂಗೆ ಟೇಸ್ಟ್ ಮಾಡಿದ್ರೆ ಭಾರಿ ಸೂಪರೇ ಆಗಿರ್ತದೆ ರೀ. ಮತ್ತು ಉಳ್ಕಿದ್ದೆಲ್ಲ ಪ್ರಿಪೇರ್ ಮಾಡ್ಕೋಬೇಕಾದ್ರೆ ಉಳ್ಳಾಗಡ್ಡಿ ಇವು ಸೌತೆಕಾಯಿ ಎಲ್ಲ ಹೋಳಿಟ್ಟದ್ರಿ. ಇದು ಸೌತೆಕಾಯಿ ಕೋಸಂಬರಿ ರೀ. ಇದು ಹಿಂಡಿ ರೀ, ಚಟ್ನಿ, ಶೇಂಗಾ ಚಟ್ನಿ ಮತ್ತು ಮೊಸರು, ಉಪ್ಪಿನಕಾಯಿ, ಚಪಾತಿ, ಅನ್ನ, ಸಾಂಬಾರು, ಹಪ್ಪಳ ಎಲ್ಲ ಕೊಡ್ತೀವಿ ರೀ. ಈಗ ಮತ್ತು ಆಕಳುಗಳು ಬಂದಾವೆ ನೋಡಿರಿ, ಸಂಜೆಗೆ ಈಗ ಮತ್ತೆ ಬರ್ತಾವೆ ರೀ. ಅವ್ರಿಗೆ ಎಷ್ಟು ಏನಾರು ಹಾಕಿ ನಾವೇನದ ಈ ಕಡೆ ಮನೆ ಕಡೆ ಬಂದುಬಿಡ್ತೇವೆ ರೀ. ಅಂಗಡಿ ಕ್ಲೋಸ್ ಮಾಡಿ ಮನೆಗೆ ಬರ್ತೇವೆ ರೀ. ಇವತ್ತಿಗೆ ನಂದು ಇದು ವ್ಲಾಗ್ ಮುಗೀತು ರೀ.